Hallelujah. Thank you, Lord Jesus. ಇವತ್ತಿನ ವಾಕ್ಯ ಭಾಗ ನಾವು ನೋಡುವಾಗ ಲೂಕನು ಬರೆದ ಸುವಾರ್ತೆ 15:1 ವಚನ. ಯೇಸುವಿನ ಉಪದೇಶವನ್ನು ಕೇಳಬೇಕೆಂದು ಎಲ್ಲ ಸುಂಕದವರು ಪಾಪಿಗಳು ಆತನ ಬಳಿಗೆ ಬರುತ್ತಾ ಇರಲು ಫರಿಸಾಯರು ಶಾಸ್ತ್ರಿಗಳು ಇವನು ಪಾಪಿಗಳನ್ನು ಸೇರಿಸಿಕೊಂಡು ಅವರ ಜೊತೆಯಲ್ಲಿ ಊಟ ಮಾಡುತ್ತಾನೆ ಎಂದು ಹೇಳಿಕೊಂಡು ಗುಣಗುಟ್ಟುತ್ತಿದ್ದರು. ಆಮೇನ್. ನೋಡಿ, ದೇವರು ಬಂದಿದ ಕಾರ್ಯ ಏನಿತ್ತು? ಪಾಪಿಗಳಿಗೋಸ್ಕರವಾಗಿಯೇ ಆತನು ಬಂದಿದಂತೇಳಿ ಪ್ರಮುಖವಾಗಿ ಮೊದಲಿನಿಂದಲೇ ಬರೆಯಲ್ಪಟ್ಟಿತ್ತು. ಆತನು ರಕ್ಷಕನು, ನಮ್ಮ ರಕ್ಷಕನ. ಆದರೆ ಇಲ್ಲಿ ಶಾಸ್ತ್ರಿಗಳು ಫರಿಸಾಯರು ಏನ್ ಗುಣಗುಟ್ಟುತ್ತಾ ಇದ್ದಾರೆ ನೋಡಿ, ಇವನು ಪಾಪಿಗಳ ಜೊತೆ ಹೆಂಗ್ ಊಟ ಮಾಡ್ತಾನ, ಯಾವ ರೀತಿ ಇರ್ತಾನ. ಆದರೆ ದೇವರಿಗೆ ಸಿಲುಬೆಗೆ ಹಾಕಿದರೆ ಇವರೇ ಫರಿಸಾಯರು, ಇವರೇ ಶಾಸ್ತ್ರಿಗಳು. ಇವ್ರು ಏನಂತಾರೋ, ನಾವು ಪವಿತ್ರರು, ನಾವು ಪವಿತ್ರದಲ್ಲಿ ಇರುವವರು, ನಮ್ಗಿಂತ ಶ್ರೇಷ್ಠರು ಯಾರಿಲ್ಲ ಅಂದ್ರೆ. ಆದರೆ ದೇವರಿಗೆ ವಿರೋಧ ಮಾಡಿ, ದೇವರ ರಾಜ್ಯಕ್ಕೆ ವಿರೋಧ ಮಾಡಿ ಪಾಪ ಮಾಡಿದವರು ಯಾರು? ಈ ಒಳ್ಳೆ ಜನರೇ. ಈ ಒಳ್ಳೆ ಜನರು ಅನಿಸ್ಕೊಳ್ಳುವ ತೋಳಗಳಾಗಿದ್ದರು ಇವರು. ಮುಂದೆ ಕುರಿ ವೇಷ ಹಾಕೊಂಡಿ ಒಳಗಡೆ ತೋಳ ವೇಷ ಹಾಕೋದಿಟ್ಕೊಂಡ್ರು. ಯಾಕಂದ್ರ ಇವರೇ ಹೋಗಿ ದೇವರನ್ನು ಇಲ್ಲದಾರದಂತೆ ಇವನು ಮೋಶ ಧರ್ಮಶಾಸ್ತ್ರ ಕೆಡಿಸಲಕ್ ಬಂದಿದನಂತೇಳಿ ಆತನ ಮೇಲೆ ಸುಳ್ಳಾದ ಅಪರಾಧಗಳು ಎಷ್ಟೇ ಸಾಕ್ಷಿಗಳು ಪ್ರಯಾಸ ಕಟ್ಟಿದರು, ಆ ಒಂದು ಸಾಕ್ಷಿಗಳು ನಿಜವಾಗಿ ಕಾಣಲ್ಪಟ್ಟಿಲ್ಲ ದೇವರ ಮೇಲೆ. ಯಾಕಂದ್ರೆ ಆತನು ಪಾಪವನ್ನು ಹೇಸಿದವನಾಗಿದ್ದನು, ಅವನು ಪಾಪನೇ ಮಾಡಿಲ್ಲ, ಅವನು ಸುಳ್ಳೇ ಆಡಿದ ದೇವರು ಎಂದಿಗೂ. ಯೇಸು ಕ್ರಿಸ್ತನು ಯಾವಾಗಲೂ ನಿಜವಾಗಿ ಮಾತಾಡುವಂತನಾಗಿದ್ದನು. ಅವಾಗ ಇವರು ಪಾಪಿಯ ಜೊತೆ ಇರ್ತಾನ, ಪಾಪಿ ಜೊತೆ ಊಟ ಮಾಡ್ತಾನ. ನೋಡ್ರಿ, ದೇವರ ವಾಕ್ಯದಲ್ಲಿ ಏನ್ ಹೇಳ್ತಾನ? ಈ ಸೃಷ್ಟಿ ಮೇಲೆ ಹುಟ್ಟಿದ ಪ್ರತಿ ಒಬ್ಬೊಬ್ಬನು ಪಾಪಿಯಾಗಿ ಇದ್ದಾನೆ. ಇವನೊಬ್ಬ ಪ್ರಾಫಿಸ್ಟ್ ಆಗ್ಲಿ, ಪಾಸ್ಟರ್ ಆಗ್ಲಿ, ಅಪೋಸ್ತಲಿಕ್ ಆಗ್ಲಿ, ಹಳೆ ಒಡಂಬಡಿಕೆ ಹಿಡಿದು ನಾವು ಆದಿಕಾಂಡ ಹಿಡಿದು ಪೂರ ರೆವಲ್ಯೂಷನ್ ತನ ನೋಡ್ಬೇಕಾದ್ರು ಎಲ್ಲರೂ ಪಾಪಿಗಳಂತೆ ಎಣಿಸಲ್ಪಡುತ್ತದೆ. ಆದ್ರೆ ನಿಜವಾದ ಪವಿತ್ರ ಆತ್ಮದಿಂದ ಇದ್ದ ಪವಿತ್ರರು ಯಾರು? ಯೇಸು ಕ್ರಿಸ್ತನು. ಆತನ ಸಮ್ಮುಖ ದೇವರು ಮಾತ್ರ ಪವಿತ್ರರಾಗಿರುವುದಕ್ಕೆ ಸಾಧ್ಯ, ಯಾರ ಮನುಷ್ಯರಿಂದಲೂ ಸಾಧ್ಯವಾಗುವುದಿಲ್ಲ. ಆದರೆ ಅವ್ರು ಹೇಗಂತಾರೆ, ಯೇಸುವಿನ ಸಮ್ಮುಖದ ಬಂದು ಇವನು ಪಾಪಿಗಳ ಜೊತೆ, ಸುಂಕದವರ ಜೊತೆ ನೋಡಿ ಊಟ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾನೆ. ಆ ಸಮಯದಲ್ಲಿ ಸುಂಕದವರಂದ್ರೆ ಅವ್ರ ಟ್ಯಾಕ್ಸ್ ಕಲೆಕ್ಷನ್ ಮಾಡುವಂತರು, ಬೇರೆ ಬೇರೆ ಕೆಲಸದಲ್ಲಿ ಬಹಳ ಮೋಸಗಾರ ಮಾಡುವಂಥದ್ದು. ಆದರೆ ಅಲ್ಲಿ ಬಲವಾಗಿ ಕಾರ್ಯ ಮಾಡ್ತಿದ್ದ ದೇವರ ಆತ್ಮ ಚಲಿಸಿ ಆ ಮಕ್ಕಳನ್ನು ಬದಲಾಯಿಸ್ತಾ ಇದ್ದ ದೇವರ ವಾಕ್ಯವನ್ನು ಹೇಳುತ್ತಾ ಮೋಶ ಧರ್ಮಶಾಸ್ತ್ರವನ್ನು ನೆರವೇರಿಸೋದಕ್ಕಾಗಿ ದೇವರು ಬಂದಿದ್ದ. ನೋಡಿ, ನಾವು ಆದಿಕಾಂಡದಿಂದ ನಾವು ನೋಡ್ತೀವಿ, ಹಳೆ ಒಡವಿಕೆ ತನ, ಲಾಸ್ಟ್ ಜಕ್ರಿಯ ಅಂತಾನ, ಜಕ್ರಿಯ ಪುಸ್ತಕ ತನ. ಆದ್ರೆ ಅಲ್ಲಿ ದೇವರ ಏನದ, ಈ ದೇವರು ಎದಕ್ಕಾಗಿ ಬಂದಿದ್ದಾನೆ, ಯಾದಕ್ಕಾಗಿ ನಮ್ಮನ್ನು ಆರಿಸಲ್ಪಡ್ತಾನೆ, ಯಾದಕ್ಕಾಗಿ ನಮ್ಮನ್ನು ರಕ್ಷಿಸಲು ಬಂದಿನಂತ ಎಲ್ಲರೂ ಮೊದಲಾಗಿ ಪ್ರವಾದನೆ ಮಾಡಿ ಎಲ್ಲ ನುಡಿಗಳು ಬರೆಯಲ್ಪಟ್ಟಿತ್ತು. ಆದರೂ ಇವರು ಏನ್ ಮಾಡ್ತಾ ಇದ್ರು, ಇಸ್ರಾಯೇಲರು ಆ ಪ್ರವಾದನೆಗೆ ಅರಿವು ಹುಟ್ಟಲಿಕ್ಕೆ ಅವ್ರಿಗೆ ಜ್ಞಾನನೇ ಇಲ್ಲ, ಅವಿವೇಕಿಯಾಗಿ ಕಾರ್ಯ ಮಾಡ್ತಾ ಇದ್ದಿರು. ನಾವು ಇನ್ನೂ ಹೆಚ್ಚಾಗಿ ಒಳಗೆ ದೀಪಾಗಿ ನೋಡುವಾಗ ಕಾಣಿಸ್ತದೆ. ಆದರೆ ಅವರು ಅವಿವೇಕಿಯಾಗಿ ಅಂದರೆ ಜ್ಞಾನಹೀನತೆ ಕಡಿಮೆ ಆಗಿದ್ದಕ್ಕಾಗಿ ದೇವರು ಬರುವ ಮಸೀಹನಂತೇಳಿ ಅಂಗೀಕರಿಸದೆ ಈತನು ಒಬ್ಬ ಪ್ರಾಫಿಟ್ ಆಗಿ ಇದ್ದಿದ್ದನಂತೇಳಿ ಮಾರ್ಪಡಿಸಿದ್ದಾರೆ. ಆದರೆ ದೇವರ ಬಂದಿದ ಕಾರ್ಯ, ಆತನು ಯಾವಾಗ ರೋಗದಲ್ಲಿದ್ದ ರೋಗದವನ ಜೊತೆ ಕೂತಿದ್ದ, ಯಾರು ಪಾಪಿಗಳಿದ್ರು ಪಾಪಿಗಳಿಗೆ ತನ್ನ ಆತ್ಮವನ್ನು ತುಂಬಿಸಿ ಒಳ್ಳೆಯ ಮಾರ್ಗವನ್ನು ಕಲಿಸಿದ. ನೋಡಿ, ನಾವು ಮೊದಲನೇದಾಗಿ ಹೊಸ ಒಡಂಬಡಿಕೆಯಲ್ಲಿ ನೋಡ್ಬೇಕು, ಮತ್ತಾಯನು ಒಬ್ಬ ಏನಿದ್ದ, ಟ್ಯಾಕ್ಸ್ ಕಲೆಕ್ಟರ್ ಇದ್ದ. ಆತನು ಏನ್ ಮಾಡ್ತಾನೆ, ದೇವ್ರು ನೋಡಿದ ತಕ್ಷಣ ನನ್ನನ್ನು ಹಿಂಬಾಲಿಸುವಂತ ಕೇಳುವಂತನಾಗಿದ್ದಾರೆ. ನಾವು ಮತ್ತಾಯದಲ್ಲಿ ಓದುವಾಗ ನಮ್ಗ ಅದು ಬಹಳ ಉತ್ತಮವಾಗಿ ಸಿಗುತ್ತದೆ. ಆದ್ರೆ ಆ ಕಲೆಕ್ಷನ್ ಮಾಡುವನು ಆ ದೇವರ ಸಮ್ಮುಖದಲ್ಲಿ ತಿರುಗಿ ಹೋಗಿ ಆತನ ಎಂತ ಬಲವಾಗಿ ಪಾಪಿ ಎನ್ನುವವರೇ ಇಲ್ಲಿ ದೇವರ ಒಂದು ಕಾರ್ಯವನ್ನು ನಡೆಸಿದ್ದಾನೆ. ಯಾಕ? ಪಾಪ ಮಾಡುವವರಿಗೆ ಒಳ್ಳೆ ಮಾರ್ಗ ಹೇಳುವವರು ಯಾರಿಲ್ಲ. ಯಾರು ನಾನೇ ನೈತಿವಂತನು, ನಾನೇ ಬಹಳಷ್ಟು ನೀತಿವಂತ, ನನಗಿಂತ ಯಾರು ಪರಿಶುದ್ಧರು ಅಂತ ಹೇಳ್ಕೊಂಡು ಹೋಗ್ತಾರಲ್ಲ, ಅವರೇ ಮೊದಲಾದ ಪಾಪಿಗಳು. ಅವರೇ ದೇವರನ್ನು ಸಿಲುಬೆಗೆ ಹಾಕಿಸಪಟ್ಟು ದೇವರಿಗೆ ಎಲ್ಲದಾದ ಕಾರ್ಯಗಳು ಮಾಡಿದ್ರು, ಹೊಡೆಯಲ್ಪಟ್ಟರು, ಉಗುಳಿದರು, ಆತನಿಗೆ ಎಷ್ಟೆಲ್ಲ ಹಿಂಸೆಗಳು ಪಟ್ಟಿಸಿದರು. ಎಲ್ಲರೂ ಯಾರು? ಈ ಒಳ್ಳೆ ಜನರು ಅನಿಸಿಕೊಳ್ಳುವವರೇ. ಪಾಪಿಗಳೇನ್ ಮಾಡಿದ್ರು? ಆತನ ಹಿಂದೆ ಹಿಂಬಾಲಿಸಿದರು, ತನ್ನ
ಪಾಪಲ್ಲರು ಹುಟ್ಟಿಸ್ಕೊಂಡ್ರು, ನಾವು ಲೋಕಕ್ಕಾಗಿ ಬಂದಿದ್ದು ಯಾಕೆ ಕಾರ್ಯ ಅಂತ ಹೇಳಿ ಗುರುತು ಮಾಡಿದರು. ದೇವರು ಅಂತರನೇ ಆಲಿಸಲ್ಪಡ್ತಾನೆ. ನಾವು ಬದಲಾಗಿ ನೋಡ್ಬೇಕಾದ್ರು ಪೌಲನ ಭಾರಿ ಎಕ್ಸಾಂಪಲ್ ನಮ್ಗೆ ಎಲ್ಲೂ ಸಿಗಲ್ಲ. ಪೌಲನ್ ಏನ್ ಮಾಡ್ತಿದ್ದ, ಇದೇ ಪರಿಸರ ಇದೇ ಶಾಸ್ತ್ರಿಗಳ ಜೊತೆ ಕೂಡಿ ಎಲ್ಲೂ ಹಿಂಸೆ ಮಾಡುವುದು, ಕೊಲ್ಲೋದು, ಸೆರೆಮನೆಗೆ ಹಾಕುವುದು. ಎಲ್ಲೆಲ್ಲಿ ಸಭೆಯಲ್ಲಿ ಯಾರಾದ್ರೂ ಕ್ರಿಸ್ತನ ಸೇವೆ ಸಲ್ಲಿಸೋರು ಕಾಣಿಸ್ತಾರಂದ್ರ ಅವರಿಗೆ ಸೆರೆಮನೆಗೆ ತಂದು ಹಾಕುವುದು, ಅವ್ರಿಗೆ ಹೊಡೆಯುವಂಥದ್ದು, ನಾನಾವಾದ ಕಾರ್ಯಗಳಿಂದ ಅವರಿಗೆ ಹಿಂಸೆ ಪಡಿಸುವಂತನಾಗಿದ್ದನು. ಆದರೆ ದೇವರು ಅವನನ್ನೇ ಆರಿಸಿಕೊಂಡ. ಅವನಿಗೆ ಆರಿಸಿಕೊಳ್ಳದಾಗದೆ ಹೊಸ ಒಡಂಬಡಿಕೆಯಲ್ಲಿ 90% ಪುಸ್ತಕಗಳು ಅವನೇ ಬರೆಯಲ್ಪಟ್ಟಿದ್ದಾನೆ. ಪವಿತ್ರಾತ್ಮ ಭರಿತನಾಗಿ ಅವನೇ ಅಷ್ಟು ದೊಡ್ಡ ಮಹಾರಥಿಯಾಗಿ ಕಾಣಲ್ಪಟ್ಟ. ಯಾಕಂದ್ರೆ ದೇವರಿಗೆ ತನ್ನಂತಾನು ಸಮರ್ಪಿಸಿದ. ನೋಡು, ಆ ದೊಡ್ಡ ಪಾಪಿ ಹೋಗಿ ಏನದ, ದೇವರ ಸಮ್ಮುಖದಲ್ಲಿ ದೊಡ್ಡ ಅಪೋಸ್ತಲಕನಾಗಿ ಕಾರ್ಯ ಮಾಡ್ದ. ಹಾಗಾಗಿ ನಾವು ದೇವರ ಸಮ್ಮುಖದಲ್ಲಿ ಎಷ್ಟೇ ಉನ್ನತವಾಗಿ ನಾವು ಪರಿಶುದ್ಧರು ಅಂತ ಹೇಳ್ಕೊಳ್ಳುವ ನಮಗೆ ಅಗತ್ಯವಿಲ್ಲ. ನಾವು ಅಗತ್ಯವೂ ಮಾಡ್ಕೊಳ್ಬಾರ್ದು. ಪವಿತ್ರವಾಗಿರುವ ಒಬ್ಬನೇ ಇದ್ದಾನೆ, ಆತನೇ ಯೇಸು ಕ್ರಿಸ್ತ. ಆತನಿಗೆ ಮಾತ್ರ ನಾವು ಪವಿತ್ರ ಅಂತ ಹೇಳ್ಕೋಬೇಕು. ನಾವು ಎಲ್ಲಿಗೆ ಹೋದರೂ ಪಾಪಿಗಳೇ ಆಗಿರ್ತೇವೆ. ನಮ್ಮ ಪಾಪ ಕ್ಷಮಿಸಲ್ಪಟ್ಟು ನಮಗೆ ದೇವರು ತನ್ನ ಮಗನಾಗಿ ಅಂಗೀಕರಿಸುವಂತನಾಗಿದ್ದಾನೆ. ನಾವು ಅಲ್ಲಿವರೆಗೆ ನಾವು ಪವಿತ್ರವಾಗಿ ನಮ್ಮಲ್ಲಿ ಯಥಾರ್ಥದಿಂದ ದೇವರ ಆಜ್ಞೆ ಮೇಲೆ ನಡೆಯುವಂತರಾಗಬೇಕು. ಯಾಕಂದ್ರೆ ನಮ್ಮ ಪಾಪ ಸ್ವಭಾವ ನಮ್ಮ ರಕ್ತದಲ್ಲಿ ತುಂಬಿ ಬಂದಿದಂತ. ಅದಕ್ಕಾಗಿ ನಾವು ಎಷ್ಟೇ ಪವಿತ್ರರಿದ್ದೇವೆ ಈ ಲೋಕದ ಮೇಲೆ ಯಾರು ಪವಿತ್ರರು ಸಿಗುವುದಿಲ್ಲ, ಯಾರು ಪವಿತ್ರರು ಇಲ್ಲ. ದೇವರು ಯೇಸು ಕ್ರಿಸ್ತನ್ ಮಾತ್ರ ದೇವರಾಗಿದ್ದರೆ ಯೇಸು ಮಾತ್ರ. ಎಲ್ಲರೂ ಕಣ್ಣು ಮುಚ್ಕೊಳ್ಳಿ, ಯೇಸುವೆ ಪ್ರಾರ್ಥಿಸೋಣ. ಅಪ್ಪ ತಂದೆ ಯೇಸುವೆ, ನಿನ್ನ ಪರಿಶುದ್ಧತಾಗಿ ಸ್ತೋತ್ರ ಯೇಸಪ್ಪ. ನೀನು ಯಾವ ರೀತಿಯಾಗಿ ಸುಂಕದ ಜೊತೆ ಪಾಪಿಯ ಜೊತೆ ಊಟ ಮಾಡಿದ್ದೆ ಅಂತ ಹೇಳಿ ಅವರು ಮಾತಾಡುವಾಗ ಸ್ವಾಮಿ, ಅವರ ಜೊತೆ ನಿಂತು ಸ್ವಾಮಿ ಎಷ್ಟು ಬಲವಾಗಿ ಕಾರ್ಯ ಮಾಡಿದೆ ಯೇಸಪ್ಪ. ನೀನು ಪಾಪಿಗಳಿಗಾಗಿ ಬಂದಿದಂತ ಹೇಳಿ ನೀನು ಸಂಪೂರ್ಣವಾಗಿ ಬರೆದು ಬಿಟ್ಟಿದೆ ಯೇಸಪ್ಪ. ಹೌದು ಯೇಸುವೆ, ನಾವೆಲ್ಲ ಪಾಪಿಗಳು ಯೇಸಪ್ಪ. ನಮ್ಮನ್ನು ರಕ್ಷಿಸಿದಕ್ಕಾಗಿ ನಿನಗೆ ಸ್ತೋತ್ರ ಯೇಸಪ್ಪ. ನಿನ್ನ ರಕ್ಷಣೆಗಾಗಿ ನಾವು ವಂದಿಸ್ತೇವೆ ಯೇಸಪ್ಪ. ಇವತ್ತು ನಿನ್ನ ಹೆಸರು ಎತ್ತಿ ನಮ್ಮ ಪಾಪಗಳು ನಮ್ಮ ಕಣ್ಣು ಮುಂದೆ ಬರುವಂತೆ ಹೇಳಿ ನಾವು ಪಶ್ಚಾತ್ತಾಪ ಪಟ್ಟಿ ನಿನ್ನಲ್ಲಿ ರಕ್ಷಣೆ ಹೊಂದುವಂತೆ ನಮ್ಮನ್ನು ನಡೆಸಿದಕ್ಕಾಗಿ ಸ್ತೋತ್ರ ಯೇಸುವೆ. ತಂದೆ ಜೀವ ಸ್ವಲ್ಪನಾದ ಯೇಸುವೆ, ಈ ಮಕ್ಕಳ ಮೇಲೆ ನಿನ್ನ ಅಭಿಷೇಕಗಳಿಸಪ್ಪ. ಇವರು ಮಾಡುವ ಎಲ್ಲ ಕಾರ್ಯಗಳಲ್ಲಿ ಸ್ವಾಮಿ, ನಾನು ಏನು ಕಾರ್ಯಕ್ಕಾಗಿ ಆತನನ್ನು ಅಂಗೀಕರಿಸಬೇಕಂತ ಹೇಳಿ ನಿನ್ನ ಜ್ಞಾನ ವಿವೇಕದಿಂದ ತುಂಬಿಸಪ್ಪ. ನಿನ್ನ ರಹಸ್ಯವಾಗಿ ಮಕ್ಕಳ ಜೊತೆ ಮಾತಾಡೇಸಪ್ಪ. ಪವಿತ್ರಾತ್ಮ ದೇವರೇ, ನಿನ್ನ ವಾಕ್ಯದ ಬಲನೆ ಹೆಚ್ಚಾಗಿ ಇವರಲ್ಲಿ ಅಳಿದು ಬರಲಿ ಏಸಪ್ಪ. ಇನ್ನು ಹೆಚ್ಚಾಗಿ ನಿನ್ನನ್ನು ತಿಳಿದುಕೊಳ್ಳಲಿ ಏಸಪ್ಪ. ಹೌದು ಜೀವ ಸ್ವಲ್ಪನಾದ ಯೇಸುವೆ, ಈ ಮುಂಜಾನೆ ಜಾವದಲ್ಲಿ ಸ್ವಾಮಿ ನಮ್ಮನ್ನು ಎಬ್ಬಿಸಿ ಸ್ವಾಮಿ, ನೀನು ಪ್ರಾರ್ಥನೆ ಮೂಲಕ, ನಿನ್ನನ್ನು ವರ್ಷಿಪ್ ಮೂಲಕ, ವಾಕ್ಯದ ಮೂಲಕ ನಮ್ಮನ್ನು ನಡೆಸಿದಕ್ಕಾಗಿ ಸ್ತೋತ್ರ. ನಿನ್ನ ಆಶೀರ್ವಾದ ಅಭಿಷೇಕ ನಮ್ಮಲ್ಲಿ ತುಂಬಿಸಿದಕ್ಕಾಗಿ ಸ್ತೋತ್ರ ಯೇಸಪ್ಪ. ಈ ಮಕ್ಕಳೆಲ್ಲ ದಿನವೆಲ್ಲ ಆಶೀರ್ವಾದ ಮಾಡು. ಎಲ್ಲ ಕೇಡುಗಳಿಂದ ತಪ್ಪಿಸಿ ಸುಖ ಜೀವನದಿಂದ ಆರೋಗ್ಯವಾಗಿ ಕಾಯ್ದು ಕಾಪಾಡಿಸುವೆ ತಂದೆ ಯೇಸುವೆ. ನಮ್ಮೆಲ್ಲರೂ ನಿನ್ನ ಕೈಗೊಪ್ಪಿಸ್ತೀವಿ ಜೀವನ ತಂದೆ ಯೇಸುವೆ. ಆಮೇನ್ ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳ ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್. ಜಯ ಕ್ರಿಸ್ತ. ಪ್ರೈಸ್ ದ ಲಾರ್ಡ್.